Yes, a very good evening, my dear viewers. Welcome to my YouTube channel. This is Arun Giredi here. In today's class, we would like to discuss the 2 marks question related to GST 2018. So first question is, what is abatement ಅಂತ ಇದೆ ನೋಡಿ, ತಗ್ಗಿಸುವಿಕೆ ಅಂತ ಕರಿತೀವಿ ಕನ್ನಡದಾಗ. Abatement means what? Here the reduction or exemption from a tax which is granted by the government for a specified period, usually to encourage the certain activities such as a investment in capital equipment. So the tax incentive is a form of tax abatement. So abatement means discount or reduction of tax as notified by the government ಅಂತ ನಾವಲ್ಲಿ ಹೇಳ್ತೀವಿ. ಅಬೇಟ್ಮೆಂಟ್ ಅನ್ನೋ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ರಿಡಕ್ಷನ್ ಆಫ್ ಟ್ಯಾಕ್ಸ್ ಅಂದರೆ ತೆರಿಗೆನ ಕಡಿಮೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಅಬೇಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಗೌರ್ಮೆಂಟ್ನವರು ಏನು ಎನ್ಕರೇಜ್ ಮಾಡಿರ್ತಾರಲ್ಲ ಅಂಥಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟನ್ನು ಕೊಡ್ತಾರೆ ಅವರು, ಅದಕ್ಕೆ ನಾವು ಅಬೇಟ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಅ ಇನ್ಸೆಂಟಿವ್ ಆರ್ ಅ ಬೆನಿಫಿಟ್ ಗಿವನ್ ಬೈ ದ ಗೌರ್ಮೆಂಟ್ ವೈಲ್ ರೆಡ್ಯೂಸಿಂಗ್ ಯುವರ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿನ ಕಡಿಮೆ ಮಾಡೋ ಸಲುವಾಗಿ ಗೌರ್ಮೆಂಟ್ನವರು ಏನಾದರೂ ಆಫರ್ ಕೊಟ್ಟರು ಅಂದ್ರೆ ಅದಕ್ಕೆ ಅಬೇಟ್ಮೆಂಟ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಕ್ವಶನ್, ಗಿವ್ ಎನಿ 2 ಐಟಮ್ಸ್ ಆಫ್ ಲೋ ರೇಟ್ ಆಫ್ ಟ್ಯಾಕ್ಸ್. ಕಡಿಮೆ ತೆರಿಗೆ ದರವನ್ನು ಹೊಂದಿರತಕ್ಕಂಥ 2 ಐಟಮ್ಸ್ಗಳ ಬಗ್ಗೆ ಬರೀರಿ ಅಂತಾರೆ ಅವರು. ಸೊ ಉದಾಹರಣೆ ಏನು ಬರಿಬೋದು ಅಂದ್ರೆ ಬ್ರೆಡ್, ಫ್ರೆಶ್ ಫ್ರೂಟ್ಸ್, ಫ್ರೆಶ್ ಮಿಲ್ಕ್, ಕರ್ಡ್ ಎಟ್ಸೆಟ್ರಾ. ಓಕೆ, ಬ್ರೆಡ್ ಬರಿಬೋದು, ಹಣ್ಣು ಹಂಪಲುಗಳ ಬಗ್ಗೆ ಬರಿಬೋದು, ಸೊ ಫ್ರೆಶ್ ಮಿಲ್ಕ್ ಬಗ್ಗೆ ಬರಿಬೋದು, ಮೊಸರಿನ ಬಗ್ಗೆ ಬರಿಬೋದು, ಇವೆಲ್ಲ ಬರ್ತಾವೆ. ಥರ್ಡ್ ಕ್ವಶನ್ ಈಸ್, ಡಿಫೈನ್ ದ ವ್ಯಾಲ್ಯೂ ಆಫ್ ಸಪ್ಲೈ. ಪೂರೈಕೆ ಮೌಲ್ಯ ಅಂದರೆ ಏನು ಅಂತ ಕೇಳ್ಯಾರ ಅವರು. ಸೊ ವ್ಯಾಲ್ಯೂ ಆಫ್ ಸಪ್ಲೈ ಮೀನ್ಸ್ ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ವೇರ್ ದ ಪ್ರೈಸ್ ಆರ್ ಕನ್ಸಿಡರೇಷನ್ ಪೇಡ್ ಬೈ ದ ಕಸ್ಟಮರ್ ಟು ಸಪ್ಲೈಯರ್. ಸೊ ಪ್ರೈಸ್ ಪೇಡ್ ಬೈ ದ ಕಸ್ಟಮರ್ ಟು ಸಪ್ಲೈಯರ್, ಪೂರೈಕೆದಾರರಿಗೆ ಗ್ರಾಹಕರು ಒದಗಿಸ್ತಕ್ಕಂಥ ಒಂದು ಸೇವೆ. ಆ್ಯಂಡ್ ಇಟ್ ಇನ್ಕ್ಲೂಡ್ ಎಕ್ಸ್ಟ್ರಾ ಚಾರ್ಜ್ ಲೈಕ್ ಶಿಪ್ಪಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಅಂತ ನಾವಲ್ಲಿ ಹೇಳ್ತೀವಿ. ಬಟ್ ಇಟ್ ಈಸ್ ನಾಟ್ ಇನ್ಕ್ಲೂಡ್ GST. ಸೊ ಇಲ್ಲಿ ಎಕ್ಸ್ಟ್ರಾ ಚಾರ್ಜನ್ನು ಹೊಂದಿರ್ತಾರೆ, ಶಿಪ್ಪಿಂಗ್ ಅಥವಾ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಬಟ್ ಇಲ್ಲಿ GSTನ ಅವರು ಇನ್ಕ್ಲೂಡ್ ಮಾಡಿರಂಗಿಲ್ಲ. ಬಟ್ ಸಮ್ ಆ್ಯಕ್ಷನ್ ದ್ಯಾಟ್ ಆರ್ ಸೇಲ್ ಸಚ್ ಆಸ್ ಅ ಸ್ಟಾಕ್ ಟ್ರಾನ್ಸ್ಫರ್ ಬಿಟ್ವೀನ್ 2 states ಆರ್ ಸ್ಟಿಲ್ ಕನ್ಸಿಡರ್ ಆಸ್ ಅ ಟ್ಯಾಕ್ಸೇಬಲ್ ಟ್ರಾನ್ಸಾಕ್ಷನ್. ಸೊ ಸ್ಟಾಕ್ ಟ್ರಾನ್ಸ್ಫರ್ ಬಿಟ್ವೀನ್ 2 ಸ್ಟೇಟ್ಸನ್ನು ನಾವೇನಂತ ಕರಿತೀವಿ, ಟ್ಯಾಕ್ಸೇಬಲ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವೆನ್ ದ ಜನರಲ್ ವ್ಯಾಲ್ಯೂಯೇಷನ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಅಂತ ಇದೆ 2 ಮಾರ್ಕ್ಸ್ ಕ್ವಶನ್ 2018ಗೆ. ಜನರಲ್ ವ್ಯಾಲ್ಯೂಯೇಷನ್ ರೂಲ್ಸ್ ಯಾವಾಗ ಅಪ್ಲೈ ಆಕತ್ತಂದ್ರೆ, when the general valuation rules are applicable when the supply of goods and service will be made for the payment complimentary in cash. ಸೊ ಯಾವಾಗ ಗೂಡ್ಸ್ ಪೇಮೆಂಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಮನಿ ಆರ್ ಕ್ಯಾಶ್, ಸೊ ಆವಾಗ ಏನಾಗುತ್ತೆ ಅದು ಜನರಲ್ ರೂಲ್ಸ್ ಅಪ್ಲೈ ಆಗುತ್ತೆ. ಹಿಯರ್ ದ ಕನ್ಸಿಡರೇಷನ್ ಆರ್ ಪೇಮೆಂಟ್ ಈಸ್ ಈಕ್ವಿಲೆಂಟ್ ಟು ವ್ಯಾಲ್ಯೂ ಆಫ್ ಸಪ್ಲೈ. ಸೊ ವ್ಯಾಲ್ಯೂ ಆಫ್ ಸಪ್ಲೈಗೆ ಅದು ಈಕ್ವಲ್ ಇರ್ತೈತಿ. ಕನ್ಸಿಡರೇಷನ್ ಅಂದರೆ ಇಲ್ಲಿ ವ್ಯಾಲ್ಯೂ ಆಫ್ ಸಪ್ಲೈ ಪ್ಲಸ್ GST ಎರಡನ್ನು ನಾವು ಕೂಡಿಸ್ಬೇಕು. ಟೇಕ್ ಫಾರ್ ಎಕ್ಸಾಂಪಲ್, one product is sold for rupees 18,000 which consider 18% GST, then the consideration would be 1,18,000 because the value of supply should be 1 lakh plus GST 18,000 ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 types of consideration under GST. ಸೊ GSTನಲ್ಲಿ ಕನ್ಸಿಡರೇಷನ್ ಯಾವ ಅಂತ ಕೇಳೋರು. ಕನ್ಸಿಡರೇಷನ್ ಇನ್ ರಿಲೇಷನ್ ವಿತ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇನ್ಕ್ಲೂಡ್ ಎನಿ ಪೇಮೆಂಟ್ ಮೇಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ or any payment made in the form of goods or service, any payment made in the form of subsidy ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ವಾಟ್ ಈಸ್ ITC ಇದೆ ನೋಡಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 2 ಮಾರ್ಕ್ಸಿಗೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೀನ್ಸ್ ಇಟ್ ಈಸ್ ಅ ರೆಡ್ಯೂಸಿಂಗ್ ದ ಟ್ಯಾಕ್ಸ್ ಪೇಡ್ ಆನ್ ಅ ಇನ್ಪುಟ್ಸ್ ಫ್ರಮ್ ಅ ಟ್ಯಾಕ್ಸ್ ಟು ಬಿ ಪೇಡ್ ಆನ್ ಔಟ್ಪುಟ್ ವೆನ್ ಎನಿ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಈಸ್ ಸಪ್ಲೈ ಟು ದ ಟ್ಯಾಕ್ಸೇಬಲ್ ಪರ್ಸನ್. ಸೊ ದ GST ಈಸ್ ಚಾರ್ಜ್ ಸಚ್ ನೋನ್ ಆ್ಯಸ್ ಅ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಸೊ ಯಾವಾಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಸಪ್ಲೈ ಆಗುತ್ತೆ ಟ್ಯಾಕ್ಸೇಬಲ್ ಪರ್ಸನ್ನಿಂದ, ಸೊ ಆ ಸಂದರ್ಭದಲ್ಲಿ ನಾವು ITCನ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬೋದು. ದೆನ್ ವಾಟ್ ಈಸ್ ಅ ಡೆಬಿಟ್ ನೋಟ್. ನೆಕ್ಸ್ಟ್ ಕ್ವಶನ್, ಡೆಬಿಟ್ ನೋಟ್ ಅಂದರೆ ಏನು ಅಂತ ಕೇಳೋರು. ಡೆಬಿಟ್ ನೋಟ್ ಇಟ್ ಈಸ್ ಅ ಸೋರ್ಸ್ ಡಾಕ್ಯುಮೆಂಟ್ ಆನ್ ವಿಚ್ ದ ಪರ್ಚೇಸ್ ರಿಟರ್ನ್ ಬುಕ್ ಈಸ್ ಪ್ರಿಪೇರ್ಡ್ ನೋನ್ ಆ್ಯಸ್ ಅ ಡೆಬಿಟ್ ನೋಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಡೆಬಿಟ್ ನೋಟ್ ಮೀನ್ಸ್ ಪರ್ಚೇಸ್ ರಿಟರ್ನ್ ಬುಕ್ ಈಸ್ ಕಾಲ್ಡ್ ಆಸ್ ಅ ಡೆಬಿಟ್ ನೋಟ್. ಸೊ ಏನು ಡಾಕ್ಯುಮೆಂಟ್ ಮೇಂಟೈನ್ ಮಾಡ್ತೀವಿ ನಾವು ಪರ್ಚೇಸ್ ರಿಟರ್ನ್, ಸೊ ಆ ಬುಕ್ಕಿಗೆ ನಾವು ಏನಂತ ಕರಿತೀವಿ, ಡೆಬಿಟ್ ನೋಟ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಟ್ಯಾಕ್ಸ್ ಇನ್ವಾಯ್ಸ್. ಸೊ ಟ್ಯಾಕ್ಸ್ ಇನ್ವಾಯ್ಸ್ ಅಂದರೆ ಏನು ಅಂತ ಕೇಳ ನೋಡ್ರಿ. ಸೊ ಟ್ಯಾಕ್ಸ್ ಇನ್ವಾಯ್ಸ್ ಇಟ್ ಈಸ್ ಅ ಇನ್ವಾಯ್ಸ್ ವಿಚ್ ಈಸ್ ಇಶ್ಯೂಡ್ ಫಾರ್ ಅ ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಸೊ ಯಾವುದು ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಆಗುತ್ತಾ, ಸೊ ಅದು ಏನು ರೀ ಟ್ಯಾಕ್ಸ್ ಇನ್ವಾಯ್ಸ್. ಯೂಶ್ವಲಿ
It is contain detail like a description, quantity, value of goods and service. So everything here, the tax charge thereon and the particular may be prescribed. Tax invoice ಒಳಗೆ ಏನಿರುತ್ತೆ, ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇರುತ್ತೆ. ಸೊ ಯೂಶ್ವಲಿ ಇದು ಡಿಸ್ಕ್ರಿಪ್ಷನ್ನು, ಕ್ವಾಂಟಿಟಿ ಇವೆಲ್ಲ ಇರ್ತಾವೆ ಅದ್ರೊಳಗೆ. ದೆನ್ ವಾಟ್ ಈಸ್ ರಿಟರ್ನ್ ಅಂತ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್, ರಿಟರ್ನ್ ಅಂದರೆ ಏನು ಅಂತ. ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೇನ್ ಡೀಟೇಲ್ ಆಫ್ ಅ ಇನ್ಕಮ್ which a taxpayer is required to file with a tax administrative authority ಅಂತ ನಾವಲ್ಲಿ ಕರಿತೀವಿ. ಸೊ ರಿಟರ್ನ್ ಅಂದರೆ ಡಾಕ್ಯುಮೆಂಟ್ ಇರ್ತೈತಿ. ಇದರಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಡಿಟೇಲ್ ಆಫ್ ಇನ್ಕಮ್ ಬಗ್ಗೆ ಡಿಟೇಲ್ ಇರುತ್ತೆ, ಟ್ಯಾಕ್ಸ್ ಪೇಯರ್ ಡಿಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಟ್ಯಾಕ್ಸ್ ಪೇಯರ್ ಈಸ್ ರಿಕ್ವೈರ್ಡ್ ಟು ಫೈಲ್ ವಿತ್ ಅ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಸೊ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಅವರು ಫೈಲನ್ನು ಸಬ್ಮಿಟ್ ಮಾಡಬೇಕು. ಯೂಶ್ವಲಿ ಇದು ಟ್ಯಾಕ್ಸ್ ಅಥಾರಿಟಿನವರು ಯಾಕೆ ಮಾಡ್ತಾರೆ ಅಂದರೆ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲಯಬಿಲಿಟಿ. ಸೊ ತೆರಿಗೆನ ನಾವು ಕಂಡು ಹಿಡಿಲಿಕ್ಕೆ ಅವರು ಅದನ್ನು ಯೂಸ್ ಮಾಡ್ತಾರೆ. ಸೊ ಅಂಡರ್ ಜಿ ಎಸ್ ಟಿ ಇಟ್ ಈಸ್ ಅ ರಿಜಿಸ್ಟರ್ಡ್ ಡೀಲರ್ ಹ್ಯಾಸ್ ಟು ಫೈಲ್ ದ ಜಿ ಎಸ್ ಟಿ ರಿಟರ್ನ್. ಸೊ ರಿಜಿಸ್ಟರ್ಡ್ ಡೀಲರ್ ಏನು ಮಾಡ್ತಾರೆ ಅಂದ್ರೆ ಇದನ್ನು ಡೀಲ್ ಮಾಡಲಿಕ್ಕೆ ತಗೋತಾರೆ. ಆಮೇಲೆ ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಪೇಮೆಂಟ್ ಅಂತ ಇದೆ ನೋಡಿ ಕ್ವಶನ್. ಪೇಮೆಂಟ್ ಮಾಡಲಿಕ್ಕೆ ಇರತಕ್ಕಂಥ 2 ಪದ್ಧತಿಗಳು ಯಾವುವು ಅಂತ. ಹಿಯರ್ ದ ಅಲ್ಟರ್ನೇಟಿವ್ ಪೇಮೆಂಟ್ಸ್ ರೆಫರ್ಸ್ ಟು ದ ಪೇಮೆಂಟ್ ಮೆಥಡ್ that are used as a alternative to credit card payment ಅಂತ ನಾವಲ್ಲಿ ಹೇಳ್ತೀವಿ. ಸೊ ಅಲ್ಟರ್ನೇಟಿವ್ ಮೆಥಡ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ದೆನ್ ವಾಟ್ ಈಸ್ ರಿಫಂಡ್? ಈ ಕ್ವಶನ್ ಭಾಳ ಪಾಪ್ಯುಲರ್ ಇದೆ ನೋಡಿ, ಭಾಳ ಸಲ ಕೇಳ್ಯಾರ. ರಿಫಂಡ್ ಅಂದರೆ ಏನು ಅಂತ. ಹಿಯರ್ ದ ರಿಫಂಡ್ ಅಂಡರ್ ಜಿ ಎಸ್ ಟಿ ರಿಲೇಟ್ ಟು ಎನಿ ಅಮೌಂಟ್ ವಿಚ್ ಈಸ್ ರಿಟರ್ನ್ ಬೈ ದ ಗೌರ್ಮೆಂಟ್ that was paid by the registered taxpayer either in excess or was not liable to be taxed. In simple word, the amount which is returned from the government to the taxpayer because the taxpayer is paying a extra money to the government. ಅಂದರೆ ಎಕ್ಸೆಸ್ ಹಣ ಕೊಟ್ಟಿರ್ತಾನವ ಟ್ಯಾಕ್ಸ್ ಪೇಯರ್ ಗೌರ್ಮೆಂಟ್ಗೆ, ಅವನ ಟ್ಯಾಕ್ಸ್ ಲಯಬಿಲಿಟಿಗಿಂತ ಅವ ಹೆಚ್ಚಿಗೆ ಕೊಟ್ಟಿರ್ತಾನೆ. ಸೊ ಆ ಅಮೌಂಟನ್ನು ಗೌರ್ಮೆಂಟ್ನವರು ಅವಂಗೆ ವಾಪಸ್ ಮಾಡಿದರು ಅಂದ್ರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀಫಂಡ್ ಅಂತ ನಾವಲ್ಲಿ ಕರಿತೀವಿ. ಸೊ ರೀಫಂಡ್ ಅಂತ ಕರಿಬೇಕಾದ್ರೆ ಸೊ ದ ಅಮೌಂಟ್ ವಿಚ್ ಈಸ್ ಪೇಡ್ ಎಕ್ಸ್ಟ್ರಾ ಬೈ ದಿ ಟ್ಯಾಕ್ಸ್ ಪೇಯರ್ ಅಂತ ನಾವಲ್ಲಿ ಕರಿಬೋದು. ಸೊ ಇದು ರೀಫಂಡ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ ನೆಫ್ಟ್ ಆ್ಯಂಡ್ ಆರ್ ಟಿ ಜಿ ಎಸ್ ಅಂತ ಇದೆ ನೋಡ್ರಿ. ನೆಫ್ಟ್ ಮೀನ್ಸ್ ಸಿಂಪಲ್ ವರ್ಡ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಸೊ ನೆಫ್ಟ್ ಅಂದರೆ ಏನು ರೀ? ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನಾವು ವಾಟ್ ಈಸ್ ಆರ್ ಟಿ ಜಿ ಎಸ್? RTGS stands for Real Time Gross Settlement. RTGS stands for Real Time Gross Settlement, which allow the individual companies and a firm to transfer the fund from one bank to another bank. So one bank ನಿಂದ ಇನ್ನೊಂದು ಬ್ಯಾಂಕಿಗೆ ಚೆಕ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. So these are all called as the 2 marks question of 2018 question paper.